ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಗಳೇ, ಹೆದರಬೇಡ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಇಬ್ಬರು ವ್ಯಕ್ತಿಗಳ ವಿಶ್ವಾಸ ನೋಡಿ ಜೀವದಾನ ಕೊಡೋದು ಮತ್ತು ರೋಗ ಸೌಖ್ಯ ಕೊಡೋದನ್ನು ನಾವು ಕಾಣ್ತೇವೆ. ಮೊದಲನೇದಾಗಿ ಯಾಯಿರ, ಆತನೊಬ್ಬ ಪ್ರಾರ್ಥನಾ ಮಂದಿರದ ಯಹೂದ್ಯ ಅಧಿಕಾರಿ, ತನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಳು. ಯೇಸು ಬಳಿ ಬಂದು ತನ್ನ ಮಗಳ ಮೇಲೆ ಹಸ್ತವನ್ನಿಟ್ಟು ಗುಣಪಡಿಸಬೇಕೆಂದು, ಆಕೆ ಆಗ ಬದುಕುತ್ತಾಳೆ ಎಂದು ಆತ ವಿಶ್ವಾಸದಿಂದ ಯೇಸುವನ್ನು ಕರೆದಾಗ ಯೇಸು ಆತನ ಮನೆಗೆ ಹೋಗಿ ಆ ಮಗಳಿಗೆ ಜೀವದಾನ ಕೊಡ್ತಾರೆ. ಇನ್ನೊಂದು 12 ವರ್ಷದಿಂದ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆ, ತಾನು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದರೆ ಸಾಕು ಗುಣ ಹೊಂದುವೆನು ಎಂದು ಆಕೆ ಮುಟ್ಟಿದಾಗ ಆಕೆಯ ವ್ಯಾಧಿ ಗುಣವಾಯಿತು. ಆಕೆ ವ್ಯಾಧಿ ಮುಕ್ತಳಾದಳು. ಪ್ರಿಯರೇ, ಇಂದು ನಾವು ಯೇಸುವನ್ನು ಮುಖ್ಯವಾಗಿ ಏತಕ್ಕಾಗಿ ವಿಶ್ವಾಸ ಇಡಬೇಕು? ಯೇಸು ಅದ್ಭುತ ಸ್ವರೂಪಿ, ಯೇಸು ಸೌಖ್ಯದಾತ ಎಂದು ವಿಶ್ವಾಸ ಇಟ್ಟರೆ ಖಂಡಿತ ನಮ್ಮ ಜೀವಿತದಲ್ಲಿ ಅದ್ಭುತವಾಗುತ್ತೆ, ಸೌಖ್ಯವಾಗುತ್ತೆ. ಆದರೆ ಇದರಿಂದ ನಮ್ಮ ಆತ್ಮಕ್ಕೇನೂ ಲಾಭವಿಲ್ಲ. ಅದ್ಭುತ ನಡೆಯುತ್ತೆ, ಸೌಖ್ಯ ನಡೆಯುತ್ತೆ, ಆದರೆ ನಮ್ಮ ಆತ್ಮ ನಷ್ಟಪಡಿಸಿಕೊಂಡ್ರೆ ಲಾಭವೇನು? ಪ್ರಿಯರೇ, ಯೇಸು ಬಂದ ಮೂಲ ಉದ್ದೇಶ ತನ್ನ ಜನರನ್ನು ಅವರ ಪಾಪದಿಂದ ಬಿಡುಗಡೆ ಮಾಡಲೆಂದೇ. ಇವತ್ತು ನಮ್ಮ ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಕೇವಲ ಈ ಲೋಕಕ್ಕೆ ಸೀಮಿತವಾಗಿದ್ದರೆ ನಮ್ಮಂಥ ನಿರ್ಭಾಗ್ಯರು ಯಾರೂ ಇಲ್ಲ ಅಂತ 1 ಕೊರಿಂಥ್ಯ 15:19 ನಾವು ವಾಕ್ಯಗಳನ್ನು ಓದ್ಬೋದು. ಕೇವಲ ಈ ಬದುಕಿಗೆ ಮಾತ್ರ ನಾವು ಯೇಸುವಲ್ಲಿ ವಿಶ್ವಾಸವಿಡೋದಲ್ಲ. ಪ್ರಿಯರೇ, ಯೇಸು ಕ್ರಿಸ್ತರಲ್ಲಿ ಪಾಪ ಕ್ಷಮೆ, ಪಾಪ ವಿಮೋಚನೆ ಇದೆ ಎಂದು ನಾವು ಅರಿತುಕೊಳ್ಬೇಕು. ನಾವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಜೀವೋದ್ಧಾರ ಪಡೆಯಬೇಕೆಂಬುದೇ ತಂದೆಯ ಉದ್ದೇಶವಾಗಿದೆ. ನಾವು ಅವರ ಪುತ್ರರಂತೆ, ಯೇಸು ಕ್ರಿಸ್ತರಂತೆ ನಾವು ಆಗಬೇಕು. ಸ್ವರ್ಗದಲ್ಲಿ ಪಿತದೇವರು ಯೇಸು ಕ್ರಿಸ್ತರಂತೆ ನಮ್ಮನ್ನು ನೋಡಲು ಬಯಸುತ್ತಾರೆಂಬ ಸತ್ಯ ನಮಗೆ ತಿಳಿದಿರಬೇಕು. ಪ್ರಿಯರೇ, ಆ ಮಹಿಳೆ ದೃಢ ಮನಸ್ಸುಳ್ಳವಳಾಗಿ ವಿಶ್ವಾಸದಿಂದ ಯೇಸುವಿನ ಆ ಉಡುಪನ್ನು ಮುಟ್ಟಿದ್ಲು. ನಾನು ಮುಟ್ಟಲೇಬೇಕು. ಆ ಒಂದು ಧರ್ಮಶಾಸ್ತ್ರದ ಪ್ರಕಾರ ಯಾರು ಜನರ ಮಧ್ಯೆ ರಕ್ತಸ್ರಾವ ಇರುವವರು ನಡೆದಾಡುವಂತಿಲ್ಲ, ಯಾರಿಗೂ ಮುಟ್ಟುವಂತಿಲ್ಲ. ಆದರೂ ಕೂಡ ಆಕೆ ಮನಸ್ಸು ಮಾಡ್ತಾಳೆ. ಪ್ರಿಯರೇ, ಇವತ್ತು ನಾವು ಚರ್ಚಿಗೆ ಹೋಗ್ತೇವೆ, ಅನೇಕರು ನಾವು ಧ್ಯಾನಕೂಟಗಳಿಗೆ ಹೋಗ್ತೇವೆ. ಆದರೆ ಈ ವಿಶ್ವಾಸ ನಮ್ಮಲ್ಲಿದೆಯಾ? ಶುಭ ಸಂದೇಶದ ಮೇಲೆ ನಾವು ವಿಶ್ವಾಸ ಇಟ್ಟಾಗ, ದೃಢ ಮನಸ್ಸು ಇಟ್ಟಾಗ ಪ್ರಿಯರೇ, ನಾವು ಅವರ ಪುತ್ರನಂತೆ ಮಾರ್ಪಡುತ್ತೇವೆ. ಈ ವಿಶ್ವಾಸದಿಂದ ನಾವು ಯೇಸು ಬಳಿಗೆ ಸಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.